ಆಸ್ಟ್ರೋ ಪೂಜಾ ಸಂಭವಾಮಿ ಜ್ಯೋತಿಷ್ಯ ಪರಿಹಾರಗಳ ಅಕ್ಷಯ ಪಾತ್ರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಮೊದಲಿಗೆ ಗುರುಗಳನ್ನ ಬರಮಾಡಿಕೊಳ್ಳೋಣ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವೇದ ಬ್ರಹ್ಮಶ್ರೀ ಸಮನ್ವಯ ಸರಸ್ವತಿ ಕರ್ನಾಟಕ ಜ್ಯೋತಿಷ್ಯ ಮಾರ್ತಾಂಡ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು, ವಾಸ್ತು ತಜ್ಞರು, ಬಹುಶ್ರುತ ವಿದ್ವಾಂಸರು ಹಾಗೂ ಆಧ್ಯಾತ್ಮಿಕ ಗುರುಗಳು. ಶ್ರೀ ಭಾರದ್ವಾಜ ಅಕಾಡೆಮಿ ಆಫ್ ಪ್ಯಾರಾ ಸೈನ್ಸ್ ಸ್ಟಡೀಸ್ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರು. ಜೊತೆಗೆ ದಕ್ಷಿಣ ಭಾರತದಲ್ಲೇ ಮೊಟ್ಟ ಮೊದಲ ಆನ್ಲೈನ್ ಜ್ಯೋತಿಷ್ಯ ಸೇವಾ ಸಂಸ್ಥೆ ಆಸ್ಟ್ರೋ ಪೂಜಾ ಸಂಸ್ಥೆಯ ಆಧ್ಯಾತ್ಮಿಕ ಸಲಹೆಗಾರರು ಹಾಗೂ ಮಾರ್ಗದರ್ಶಿಗಳು ಕೂಡ ಆಗಿದ್ದಾರೆ. ಬನ್ನಿ ಗುರುಗಳನ್ನ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಶುಭೋದಯ. ಸಮಸ್ತ ಜೀ ಕನ್ನಡ ನ್ಯೂಸ್ ವಾಹಿನಿಯ ವೀಕ್ಷಕ ಬಾಂಧವರಿಗೆ, ನಮ್ಮ ಸಂಭವಾಮಿ ಪರಿವಾರದ ಎಲ್ಲ ಸದಸ್ಯರಿಗೂ ಸಹ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿ ಮಾಡತಕ್ಕಂತಹ ನಮಸ್ಸುಮಾಂಜಲಿಗಳು. ಹರಿ ಓಂ ತತ್ಸತ್. ಮೊದಲಿಗೆ ಈ ದಿನವನ್ನ ಒಂದು ಸುಭಾಷಿತದೊಂದಿಗೆ ಪ್ರಾರಂಭಿಸೋಣ. ಗುರೂಜಿ ತಿಳಿಸಿ. ಖಂಡಿತಮ್ಮ. ಈ ಸುಭಾಷಿತ ತುಂಬಿದ ವ್ಯಕ್ತಿತ್ವ ಇರತಕ್ಕಂಥವರು ಮತ್ತು ಅರ್ಧಂಬರ್ಧ ವ್ಯಕ್ತಿತ್ವ ಇರತಕ್ಕಂಥ ವ್ಯಕ್ತಿಗಳು ಹೇಗಿರ್ತಾರೆ ಅನ್ನೋದನ್ನು ತಿಳಿಸ್ತಕ್ಕಂಥ ಒಂದು ವಿಶೇಷವಾದ ಸುಭಾಷಿತ ಆಗಿರುತ್ತೆ. ಇದರ ಸ್ವರೂಪ ಈ ಪ್ರಕಾರವಾಗಿ ಇದೆ. ಸಂಪೂರ್ಣ ಕುಂಭೋ ನ ಕರೋತಿ ಶಬ್ದಂ ಅರ್ಧೋ ಘಟೋ ಘೋಷಮುಪೈತಿ ನೂನಂ ವಿದ್ವಾನ್ ಕುಲೀನೋ ನ ಕರೋತಿ ಗರ್ವಂ ಗುಣೈರ್ವಿಹೀನಾ ಬಹುಜಲ್ಪಯಂತಿ. ಏನು ಸುಭಾಷಿತದ ಅರ್ಥ ಅಂತಂದರೆ, ಎರಡು ಉಪಮಾನಗಳನ್ನು ತೆಗೆದುಕೊಂಡು ಇಲ್ಲಿ ಕವಿ ನಮಗೆ ವಿಷಯವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಸಂಪೂರ್ಣ ಕುಂಭೋ ನಕರೋತಿ ಶಬ್ದಂ ಅರ್ಧೋ ಘಟೋ ಘೋಷಮುಪೈತಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ತುಂಬಿದ ಕೂಡ ತೊಳಕೋದಿಲ್ಲ ಅಂತ ಅಚ್ಚಕರಣದಲ್ಲಿ ನಾವು ಹೇಳಿರ್ತಕ್ಕಂಥ ಒಂದು ಮಾತು ಏನಿದೆ, ಅದರ ಸಂಸ್ಕೃತದ ಮೂಲ ಸ್ವರೂಪ ಇದಾಗಿರುತ್ತೆ. ಒಂದು ತುಂಬಿರತಕ್ಕಂಥ ಕೂಡ ನಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರನೇ. ಅದರಲ್ಲಿ ಯಾವುದೇ ರೀತಿಯ ಶಬ್ದ ಇರೋದಿಲ್ಲ, ಯಾವುದೇ ರೀತಿಯ ಒಂದು ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಆದರೆ ಖಾಲಿ ಕೂಡ ಅರ್ಧಂಬರ್ಧ ಇರತಕ್ಕಂಥದ್ದು ಶಬ್ದಗಳನ್ನು ಜಾಸ್ತಿ ಮಾಡ್ತಾ ಇರುತ್ತೆ. ಯಾವಾಗಲೂ ಅಷ್ಟೇ ನಾನಿದ್ದೀನಿ ಇದು ತೋರಿಸ್ಕೊಳ್ಳೋದಕ್ಕೋಸ್ಕರ ಒಂದು ಹತಾಶ ಪ್ರಯತ್ನ, ಒಂದು ವ್ಯರ್ಥ ಪ್ರಯತ್ನವನ್ನು ಮಾಡ್ತಾ ಇರುತ್ತೆ ಅಂತ. ಹಾಗೆ ಗುಣವಂತರು, ಕುಲೀನರಾಗಿರ್ತಕ್ಕಂಥ ವ್ಯಕ್ತಿಗಳು, ಪಂಡಿತರು, ಪ್ರಬುದ್ಧರು ಯಾವತ್ತೂ ಅಷ್ಟೇ ತಮ್ಮ ಇರುವಿಕೆಯನ್ನು ತೋರಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಸಂದರ್ಭ ಬಂದಾಗ, ಸಮಯ ಬಂದಾಗ ತಾನೇ ತಾನಾಗಿ ಪ್ರಕಟವಾಗುತ್ತೆ ಅವರ ಗುಣ ಏನು, ಅವರ ಪಾಂಡಿತ್ಯ ಏನು, ಅವರ ಹಿರಿಮೆ ಏನು, ಅವರ ರಿಲೆವೆನ್ಸ್ ಏನು, ಪ್ರೆಸೆನ್ಸ್ ಏನು ಅನ್ನತಕ್ಕಂಥದ್ದು. ಆದರೆ ಗುಣವಂತನಲ್ಲದೇ ಇರತಕ್ಕಂಥ ವ್ಯಕ್ತಿ ಏನಾದರೂ ಒಂದು ಚೇಷ್ಟೆ ಮಾಡ್ತಾನೇ ಇರ್ತಾನೆ. ನಾನೊಬ್ಬ ಇದ್ದೀನಿ ಅಂತ ಜನಗಳು ತೋರಿಸ್ಕೊಳ್ಳೋದಕ್ಕೋಸ್ಕರವಾಗಿ ಒಂದು ರೀತಿಯಾದಂಥ ಒಂದು ಹತಾಶ ಪ್ರಯತ್ನ, ಹಪಹಪಿ ಅಂತ ಹೇಳ್ತೀವಿ ನಾವು, ಈ ಥರದ ಮನಸ್ತತ್ವವನ್ನು ಇಟ್ಕೊಂಡಿರ್ತಾರೆ ಅನ್ನತಕ್ಕಂಥದ್ದು. ಸೊ ಇಂಥ ವ್ಯಕ್ತಿಗಳು ಯಾರಾದರೂ ಅಷ್ಟೇ ಅವರ ಒಂದು ಅರ್ಹತೆಗೆ ಮೀರಿರತಕ್ಕಂಥ ಒಂದು ಜ್ಞಾನವನ್ನಾಗಲಿ, ಅನುಭವವನ್ನಾಗಲಿ, ವಿಚಾರವನ್ನಾಗಲಿ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಂದರೆ ಅಲ್ಲಿ ಏನೋ ಹುಡುಕಿದೆ, ಅಲ್ಲಿ ಏನೋ ಟೊಳ್ಳಿದೆ ಅನ್ನೋದು ನಾವು ಗ್ರಹಿಸಬೇಕು. ಕೇವಲ ಮಾತಿಗೆ ಮರುಳಾಗಬಾರ್ದು ಅನ್ನತಕ್ಕಂಥದ್ದು. ಇವತ್ತೇನಂತಂದರೆ ಮಾರ್ಕೆಟಿಂಗ್ ಆ್ಯಂಡ್ ಅಡ್ವರ್ಟೈಸಿಂಗ್ ಅನ್ನೋದು ಬಹಳ ದೊಡ್ಡ ಒಂದು ಫೀಲ್ಡ್ ಆಗೋಗಿದೆ. ಸೊ ಏನೂ ಇಲ್ಲದೆ ಇರತಕ್ಕಂಥ ಒಂದು ವಸ್ತುವನ್ನು ನಾವು ಮಾರ್ಕೆಟಿಂಗ್ ಮಾಡಿಬಿಟ್ಟು ಅದ್ಭುತವಾಗಿದೆ ಅಂತ ತೋರಿಸ್ಬಿಡ್ಬೋದು. ಏನೂ ಬರದೇ ಇರತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಆತ ಸರ್ವಗುಣ ಸಂಪನ್ನ ಅಂತ ಸಹ ನಾವು ಪ್ರೊಜೆಕ್ಟ್ ಮಾಡಿಬಿಡ್ಬೋದು. ಸೊ ಬಿಯಾಂಡ್ ದಿಸ್ ಮಾರ್ಕೆಟಿಂಗ್ ಆ್ಯಂಡ್ ಅಡ್ವರ್ಟೈಸಿಂಗ್ ರಿಯಲ್ ಕೋರ್ ಎಸೆನ್ಸ್ ಅನ್ನತಕ್ಕಂಥದ್ದು ಏನಿದೆ ವ್ಯಕ್ತಿನಲ್ಲಾಗಲಿ ವಸ್ತುನಲ್ಲಾಗಲಿ ಅನ್ನೋದನ್ನು ಕಂಡುಕೊಡತಕ್ಕಂಥವ್ರು ನಾವಾಗಬೇಕು. ಈ ಒಂದು ಹೊರ ಪ್ರಪಂಚದ ಒಂದು ಬೂಟಾಟಿಕೆಗೆ ಮರುಳಾಗಬಾರದು ಅನ್ನತಕ್ಕಂಥದ್ದು ಈ ಸುಭಾಷಿತದ ಒಂದು ಸಾರಾಂಶ ಆಗಿರುತ್ತೆ. ಖಂಡಿತ ಗುರುಜಿ, ಒಂದು ಅದ್ಭುತವಾದ ಸುಭಾಷಿತದೊಂದಿಗೆ ಈ ದಿನವನ್ನ ಪ್ರಾರಂಭಿಸಿದ್ವಿ. ಈಗ ಈ ದಿನದ ಪಂಚಾಂಗವನ್ನ ತಿಳ್ಕೊಳ್ಳೋಣ. ಗುರುಜಿ ತಿಳಿಸಿ. ಖಂಡಿತ. ಓಂ ಸಂತ್ವಾ ತ್ವಾ ಸಗಂ ಸಂತ್ವಾ ಸಿಂಚಾಮಿ ಸಿಂಚಾಮಿ ತ್ವಾ ಸಗಂ ಸಂತ್ವಾ ಸಿಂಚಾಮಿ ತ್ವಾ ಸಿಂಚಾಮಿ ಸಿಂಚಾಮಿ ತ್ವಾ ತ್ವಾ ಸಿಂಚಾಮಿ ಯಜುಷಾ ಯಜುಷಾ ಸಿಂಚಾಮಿ ತ್ವಾ ತ್ವಾ ಸಿಂಚಾಮಿ ಯಜುಷಾ ಸಿಂಚಾಮಿ ಯಜುಷಾ ಯಜುಷಾ ಸಿಂಚಾಮಿ ಸಿಂಚಾಮಿ ಯಜುಷಾ ಪ್ರಜಾಂ ಪ್ರಜಾ ಯಜುಷಾ ಸಿಂಚಾಮಿ ಸಿಂಚಾಮಿ ಯಜುಷಾ ಪ್ರಜಾಂ ಯಜುಷಾ ಪ್ರಜಾಂ ಪ್ರಜಾ ಯಜುಷಾ ಯಜುಷಾ ಪ್ರಜಾಮಾಯುರಾಯುಃ ಪ್ರಜಾ ಯಜುಷಾ ಯಜುಷಾ ಪ್ರಜಾಮಾಯುಃ ಪ್ರಜಾಮಾಯುರಾಯುಃ ಪ್ರಜಾಂ ಪ್ರಜಾಮಾಯುರ್ಧನಂ ಧನಮಾಯುಃ ಪ್ರಜಾಂ ಪ್ರಜಾಮಾಯುರ್ಧನಂ ಪ್ರಜಾಮಿತಿ ಪ್ರಜಾಂ ಆಯುರ್ಧನಂ ಧನಮಾಯುರಾಯುರ್ಧನಂಚ ಧನಮಾಯುರಾಯುರ್ಧನಂಚ ಧನಂಚ ತಧನಂ ಧನಂಚ ಚೇತಿ ಚ ವೇದಪುರುಷಾಯ ನಮಃ ನಮಸ್ಕರೋಮಿ. ಹೀಗೆ ನಾನು ಹೇಳಿರ್ತಕ್ಕಂಥ ಮಂತ್ರೋಚ್ಚಾರಣೆ ಏನಿದೆ, ವೇದ ಮಂತ್ರಗಳ ಉಚ್ಚಾರಣೆಯ ಕ್ರಮದಲ್ಲಿ ಅತ್ಯಂತ ಉನ್ನತವಾಗಿರ್ತಕ್ಕಂಥ ಒಂದು ಮಂತ್ರೋಚ್ಚಾರಣೆ. ಇದನ್ನು ಘನಪಾಠ ಅಂತ ಕರೀತಾರೆ.
ಅಂದರೆ ಒಂದು ವೇದ ಮಂತ್ರವನ್ನು ಇದಕ್ಕೆ ತುಂಬ ವಿಸ್ತಾರವಾದಂಥ ವಿವರಣೆಯನ್ನು ಕೊಡಬೇಕಾಗಿರೋದ್ರಿಂದ ಮತ್ತೊಂದು ಸಂಚಿಕೆಯನ್ನು ಇದಕ್ಕೋಸ್ಕರವಾಗಿ ಮೀಸಲಿಟ್ಟು ಎಷ್ಟೆಲ್ಲ ಕ್ರಮಗಳಿದೆ ವೇದ ಮಂತ್ರಗಳ ಉಚ್ಚಾರಣೆಯಲ್ಲಿ, ಆ ಎಲ್ಲ ಕ್ರಮಗಳನ್ನು ಯಾವ ರೀತಿ ಅಧಿಗಮಿಸಿದರೆ ಒಬ್ಬ ವ್ಯಕ್ತಿ ವಿದ್ವಾಂಸನಾಗ್ತಾನೆ, ಘನಪಾಠಿ ಆಗ್ತಾನೆ, ಚತುರ್ವೇದಿ ಆಗ್ತಾನೆ, ಇವೆಲ್ಲವನ್ನು ಮತ್ತೊಂದು ಸಂಚಿಕೆಯಲ್ಲಿ ನಾನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀನಿ. ವೇದ ಮಂತ್ರೋಚ್ಚಾರಣೆಯಲ್ಲಿರತಕ್ಕಂಥ ಕ್ರಮಗಳು ಅಂತಂದರೆ ಮೂಲ, ಪದ, ಕ್ರಮ, ಜಟೆ, ಘನ, ರಥ, ದಂಡಚಕ್ರ ಅಂತ ಹೇಳ್ತಾರೆ. ಇದರಲ್ಲಿ ಕ್ರಮಕ್ರಮವಾಗಿ ಹೇಳ್ಕೊಂಡು ಹೋಗತಕ್ಕಂಥದ್ರಲ್ಲಿ ವಿನಿಯೋಗ ಇರತಕ್ಕಂಥದ್ರಲ್ಲಿ ಘನಪಾಠ ಅನ್ನತಕ್ಕಂಥ ತುಂಬ ವಿಶೇಷವಾಗಿರುವಂಥದ್ದು. ಈಗ ನಾನು ಹೇಳಿರತಕ್ಕಂಥದ್ದು ಒಂದು ಮಂತ್ರಕ್ಕೆ ಘನಪಾಠದ ಮಂತ್ರ ಆಗಿರುತ್ತೆ. ಇದನ್ನು ಹೇಳಿದವ್ರಿಗೆ ಮಾತ್ರ ಅಲ್ಲ, ಕೇಳಿದವ್ರಿಗೂ ಅಷ್ಟೇ ವಿಶೇಷವಾದ ಶ್ರೇಯಸ್ಸು, ಅನುಕೂಲ ಎಲ್ಲವೂ ಸಹ ಲಭಿಸುತ್ತೆ. ಹಿಂದಿನ ಕಾಲದಲ್ಲಿ ರಾಜಮಹಾರಾಜರು, ಚಕ್ರವರ್ತಿಗಳು, ಪಾಳೆಗಾರರು ಇವರೆಲ್ಲರೂ ಅಷ್ಟೇ ಅವರ ಜನ್ಮದಿನದಂದು, ವಿವಾಹ ವಾರ್ಷಿಕೋತ್ಸವ ದಿನದಂದು, ಪಟ್ಟಾಭಿಷೇಕದ ಸಮಯದಲ್ಲಿ ವೇದ ಪಂಡಿತರನ್ನು, ಘನಪಾಠಿಗಳನ್ನು ಕರೆಸಿ ಈ ಕ್ರಮದಲ್ಲಿ ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ರು ಅನ್ನೋದು ಇತಿಹಾಸದಲ್ಲಿರತಕ್ಕಂಥ ಒಂದು ವಿಶೇಷವಾದ ವರ್ತಮಾನ ಆಗಿರುತ್ತೆ. ಸೊ ಈ ಒಂದು ವೇದ ಮಂತ್ರದ ಉಚ್ಚಾರಣೆಯಿಂದ ನಿಮ್ಮೆಲ್ಲರಿಗೂ ಸಹ ವೇದ ಪುರುಷನ ಅನುಗ್ರಹ ಸಂಪೂರ್ಣವಾಗಿ ಲಭಿಸಲಿ ಅಂತ ನಾನು ಆಶಿಸ್ತಾ ಇವತ್ತಿನ ನಿತ್ಯ ಪಂಚಾಂಗದ ಒಂದು ಶ್ರವಣಕ್ಕೆ, ಪಠನಕ್ಕೆ ಅನುವಾಗ್ತಾ ಇದ್ದೀವಿ. ಈ ದಿನ ತಾರೀಕು ಜೂನ್ 28, 2025ನೇ ಇಸವಿ, ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲ ಪಕ್ಷ, ತೃತೀಯ ತಿಥಿ ಮಧ್ಯಾಹ್ನ 12:25 ಇರುತ್ತೆ. ಈ ದಿನ ಶನಿವಾರ. ಇನ್ನು ಈ ದಿನ ಪುಷ್ಯಮಿ ನಕ್ಷತ್ರ ಬೆಳಿಗ್ಗೆ 8:54 ನಂತರ ಆಶ್ಲೇಷ ನಕ್ಷತ್ರ ದಿನಪೂರ್ತಿ ಇರೋದನ್ನು ಕಾಣ್ತಾ ಇದ್ದೀವಿ. ಹರ್ಷಣನಾಮ ಯೋಗ, ಗರಜನಾಮಕರಣ. ಸೂರ್ಯೋದಯ ಬೆಳಿಗ್ಗೆ 5:53, ಸೂರ್ಯಾಸ್ತ ಸಾಯಂಕಾಲ 6:48 ಸಂಭವಿಸ್ತಾ ಇದೆ. ಇವತ್ತಿನ ಅಮೃತಗಳಿಗೆ ನಮಗೆ ಕಂಡು ಬರ್ತಾ ಇಲ್ಲ. ಪಂಚಾಂಗದಲ್ಲಿ ಅಮೃತಾಭಾವ ಅಂತ ಕೊಟ್ಟಿದ್ದಾರೆ. ಇನ್ನು ವಿಷಗಳಿಗೆ ರಾತ್ರಿ 9:37 ಸರಿಯಾಗಿ ಸಂಭವಿಸ್ತಾ ಇದೆ. ಸೌರಮಾನ ಪಂಚಾಂಗದ ಪ್ರಕಾರ ಈ ದಿನವನ್ನು ಮಿಥುನ ಮಾಸ ತೇದಿ 14 ಅಂತ ಗುರುತಿಸ್ತಾ ಇದ್ದೀವಿ. ಇವತ್ತಿನ ರಾಹುಕಾಲ ಬೆಳಿಗ್ಗೆ 9:14 10:50 ಇರುತ್ತೆ. ಯಮಗಂಡ ಕಾಲ ಮಧ್ಯಾಹ್ನ 2:02 3:38 ಇರುತ್ತೆ. ಈ ದಿನದ ಗ್ರಹ ಸಂಚಾರಗಳನ್ನು ಗಮನಿಸಿದ್ದಾದಲ್ಲಿ ಆರ್ದ್ರ ನಕ್ಷತ್ರದ 2ನೇ ಪಾದಕ್ಕೆ ಗುರುವಿನ ಪ್ರವೇಶ ಆಗತಕ್ಕಂಥದ್ದನ್ನು ಕಾಣ್ತಾ ಇದ್ದೀವಿ. ಇನ್ನು ಈ ದಿನದ ವಿಶೇಷ ಆಚರಣೆಗಳನ್ನು ನೋಡಿದ್ದಾದಲ್ಲಿ ಮಾರ್ಕಂಡೇಶ್ವರ ಜಯಂತಿ ಅಂತ ನೋಡ್ತಾ ಇದ್ದೀವಿ. ಇನ್ನು ಮಾರ್ಕಂಡೇಯೋತ್ಸವ, ಮಾರ್ಕಂಡೇಶ್ವರ ಜಯಂತಿ ಈ ಹೆಸರಿನಲ್ಲಿ ಇವತ್ತು ನಾಳೆ 2 ದಿನ ಹಲವಾರು ಕಡೆಗಳಲ್ಲಿ ಪೂಜೆಯನ್ನು ಮಾಡತಕ್ಕಂಥದ್ದು ಬಹಳ ವಿಶೇಷವಾಗಿ ಗೋಚರವಾಗ್ತಾ ಇದೆ. ಯಾಕೆ ಮಾರ್ಕಂಡೇಶ್ವರ ಜಯಂತಿಯನ್ನು ಆಚರಣೆಯನ್ನು ಮಾಡಬೇಕು ಅಂತಂದರೆ, ಈ ಮಾರ್ಕಂಡೇಯ ಮಹರ್ಷಿಗಳು ಚಿರಂಜೀವಿಗಳಾಗಿರ್ತಾರೆ ಮತ್ತು ನಮ್ಮೆಲ್ಲರಿಗೂ ಸಹ ಶತಾಯುಷವನ್ನು, ದೀರ್ಘಾಯುಷ್ಯನ ಕೊಡ್ತಕ್ಕಂಥ ವಿಶೇಷವಾದ ಒಂದು ವ್ಯಕ್ತಿ, ಒಂದು ಚೈತನ್ಯ ಅವರಾಗಿರ್ತಾರೆ. ಮಾರ್ಕಂಡೇಯ ಮಹಾಭಾಗ ಸಪ್ತಕಲ್ಪಾಂತ ಜೀವನ ಆಯುರಾರೋಗ್ಯವೈಶ್ವರ್ಯಂ ದೇಹಿಮೇ ಮುನಿಪುಂಗವ ಅನ್ನೋ ಒಂದು ಶ್ಲೋಕದಿಂದ ಮಾರ್ಕಂಡೇಯ ಮಹರ್ಷಿಗಳನ್ನು ನಾವು ಸ್ಮರಣೆಯನ್ನು ಮಾಡಿಕೊಂಡಿದ್ದಾದಲ್ಲಿ ನಮಗೆ ಆಯಸ್ಸು, ಆರೋಗ್ಯ ಎಲ್ಲವನ್ನ ಕೊಡ್ತಕ್ಕಂಥವರು ಈ ಮುನಿಪುಂಗವರು, ಈ ಒಂದು ಋಷಿಗಳಾಗಿರ್ತಾರೆ. ಮಾರ್ಕಂಡೇಯ ಮಹಾಭಾಗ ಸಪ್ತಕಲ್ಪಾಂತ ಜೀವನ ಅಂತ ಹೇಳ್ತಾರೆ. 7 ಕಲ್ಪಗಳು ಮುಗಿಯೋವರೆಗೂ ಸಹ ಇವರು ಬದುಕಿರ್ತಾರೆ, ಇವರು ಉಸಿರಾಡ್ತಾ ಇರ್ತಾರೆ ಅನ್ನತಕ್ಕಂಥದ್ದು. ಅಂದರೆ ಎಷ್ಟೋ ಕೋಟಿ ವರ್ಷಗಳು. ಸೊ ಅವರಲ್ಲಿ ಒಂದು ಅಂಶವಾದರೂ ಸಹ ಭಗವಂತ ನಮಗೆ 120 ವರ್ಷಗಳ ಆಯುಸ್ಸನ್ನು ಕೊಟ್ಟುಬಿಟ್ಟಿದ್ದಾನೆ. ನಾನು ಹಲವಾರು ಬಾರಿ ಹೇಳಿದ್ದೀನಿ ನಮ್ಮ ಕಾರ್ಯಕ್ರಮದಲ್ಲಿ. ಆ ಪರಮಾಯುಸ್ಸು ಭಗವಂತ ಏನು ಕೊಟ್ಟಿದ್ದಾನೋ ಅದನ್ನಾದರೂ ಸಂತೃಪ್ತವಾಗಿ ಸಂಪೂರ್ಣವಾಗಿ ಅನುಭವಿಸ್ತಕ್ಕಂಥ ವ್ಯಕ್ತಿಗಳು ನಾವಾಗಬೇಕು ಅಂತಂದರೆ ಈ ಮಾರ್ಕಂಡೇಶ್ವರರನ್ನು, ಮಾರ್ಕಂಡೇಯ ಮಹರ್ಷಿಗಳನ್ನು ಸ್ಮರಣೆಯನ್ನು ಮಾಡಬೇಕು. ಈ ಶ್ಲೋಕವನ್ನು ಹೇಳ್ಕೋಬೇಕು ಕೊನೆಯ ಪಕ್ಷ. ಇದನ್ನು ಹೇಳ್ಕೊಂಡಿದ್ದಾದಲ್ಲಿ ನಮ್ಮ ಜೀವನ ಸಾರ್ಥಕವಾಗುತ್ತೆ, ಸಂಪೂರ್ಣವಾಗುತ್ತೆ. ಇನ್ನು ಈ ದಿನದ ಆಸ್ಟ್ರೋ ಪೂಜಾ ಆಯೋಜಿತ ಪರಿಹಾರ ಪೂಜೆಗಳನ್ನು ನೋಡಿದ್ದಾದಲ್ಲಿ ಉಡುಪಿ ಕ್ಷೇತ್ರದಲ್ಲಿ ಷಣ್ಮುಖ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಆಶ್ಲೇಷ ನಕ್ಷತ್ರ ಪ್ರಯುಕ್ತ ಆಶ್ಲೇಷ ಬಲಿ ಮಾಸಿಕ ಪೂಜೆಯನ್ನು ನಡೆಸ್ತಾ ಇದ್ದೀವಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಶನೈಶ್ಚರ ದೇವಸ್ಥಾನದಲ್ಲಿ ತಿಂಗಳ ಕೊನೆಯ ಶನಿವಾರದ ಪ್ರಯುಕ್ತ ಶನಿ ತೈಲಾಭಿಷೇಕ ಅತ್ಯಂತ ವಿಶೇಷವಾಗಿ ನಡೀತಾ ಇರತಕ್ಕಂಥ ಈ ಒಂದು ಕಾರ್ಯಕ್ರಮ ಆಗಿರುತ್ತೆ. ಪ್ರತಿ ಬಾರಿಯೂ ಸಹ ನಾನು ಹೇಳ್ತಾನೆ ಇರ್ತೀನಿ, ಮಹಾರಾಷ್ಟ್ರದಲ್ಲಿರತಕ್ಕಂಥ ಶನಿ ಶಿಂಗಾಪುರದಲ್ಲಿ ಎಷ್ಟು ಶ್ರದ್ಧೆಯಿಂದ, ಎಷ್ಟು ಭಕ್ತಿಯಿಂದ ನಡೆಯುತ್ತೋ ಅಷ್ಟೇ ಶ್ರದ್ಧಾಭಕ್ತಿಗಳಿಂದ ಈ ಶಿವಮೊಗ್ಗ ಕ್ಷೇತ್ರದ ಶನೈಶ್ಚರನ ಸನ್ನಿಧಾನದಲ್ಲೂ ಅಷ್ಟೇ ತೈಲಾಭಿಷೇಕವನ್ನು ನಿಮ್ಮ ಆಸ್ಟ್ರೋ ಪೂಜಾ ಸಂಸ್ಥೆ ನಡೆಸ್ತಾ ಇದೆ. ಇದರ ಸದುಪಯೋಗವನ್ನು ಪಡ್ಕೊಳ್ಳಿ. ಇವತ್ತಿನ ದಿವಸ ಸಮಯ ಮೀರಿ ಹೋಗಿದೆ ಅನ್ನೋದಾದರೆ ಇದು ಮಾಸಿಕ ಪೂಜೆ, ಪ್ರತಿ ತಿಂಗಳು ಸಹ ನಡೆಯುತ್ತೆ. ಏನು ಹತಾಶರಾಗಬೇಕಾಗಿಲ್ಲ. ಮುಂದಿನ ತಿಂಗಳಿಗೆ ಈಗಲೇ ನೀವು ನೋಂದಾವಣೆಯನ್ನು ಮಾಡ್ಕೋಬಹುದು. ಇದರ ಒಂದು ಸದುಪಯೋಗವನ್ನು ತಾವೆಲ್ಲರೂ ಸಹ ಪಡ್ಕೋಬಹುದು. ಮುಂದೆ ಬರತಕ್ಕಂಥ ಆಸ್ಟ್ರೋ ಪೂಜಾ ಆಯೋಜಿತ ಪೂಜೆಗಳನ್ನು ನೋಡಿದ್ದಾದಲ್ಲಿ 29ನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ಶ್ರೀ ವಾಸುಕಿ ಮಹಾಗಣಪತಿ ಸನ್ನಿಧಾನದಲ್ಲಿ ಶುಕ್ಲ ಪಕ್ಷದ ಚತುರ್ಥಿ ವಿಶೇಷ ದೂರ್ವಾ ಗಣಪತಿ ಹೋಮವನ್ನು ನಡೆಸ್ತಾ ಇದ್ದೀವಿ ನಾವು.
ಇನ್ನು 30ನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ನಾಗವಾಸುಕಿ ದೇವಸ್ಥಾನದಲ್ಲಿ ಶುಕ್ಲಪಕ್ಷ ನಾಗಪಂಚಮಿ ವಿಶೇಷ ಸರ್ಪಗಾಯತ್ರಿ ಹೋಮವನ್ನು ಸಹ ನಡೆಸ್ತಾ ಇದ್ದೀವಿ. ಇದೆಲ್ಲವೂ ಅಷ್ಟೇ ಒಂದಕ್ಕಿಂತ ಒಂದು ವಿಭಿನ್ನವಾಗಿರತಕ್ಕಂಥ ಪೂಜೆಗಳು, ಒಂದಕ್ಕಿಂತ ಒಂದು ವಿಶೇಷ ಫಲಪ್ರದವಾಗಿರತಕ್ಕಂಥ ಕಾರ್ಯಕ್ರಮಗಳಾಗಿರುತ್ತೆ. ಇನ್ನು 2ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ಅತ್ಯಂತ ವಿಶೇಷವಾಗಿರತಕ್ಕಂಥ ಕಾರ್ಯಕ್ರಮ ಇದು. ಸಖೀದೇವಿ ಸಮೇತ ಶಕ್ತಿಗಿರೀಶ್ವರ ಸನ್ನಿಧಾನದಲ್ಲಿ ಉತ್ತರಾ ಫಲ್ಗುಣಿ ನಕ್ಷತ್ರದ ಅಂಗವಾಗಿ ಗಿರಿಜಾ ಕಲ್ಯಾಣೋತ್ಸವ ಮಾಸಿಕ ಪೂಜೆಯನ್ನು ಸಹ ನಡೆಸ್ತಾ ಇದ್ದೀವಿ. ಪ್ರತಿ ತಿಂಗಳು ಸಹ ಉತ್ತರಾ ಫಲ್ಗುಣಿ ನಕ್ಷತ್ರದ ದಿವಸ ಈ ಕುಂಭಕೋಣಂ ದೇವಸ್ಥಾನದಲ್ಲಿ ಈ ಸಖೀದೇವಿ ಅನ್ನೋ ರೂಪದಲ್ಲಿ ದೇವಿ ಅಲ್ಲಿ ಸ್ಥಾಪಿತಳಾಗಿದ್ದಾಳೆ. ಸಖಿ ಅಂತಂದರೆ ಬೆಸ್ಟ್ ಫ್ರೆಂಡ್ ಅಂತ ಅರ್ಥ. ಇದರ ಬಗ್ಗೆ ವಿವರಣೆಯನ್ನು ಮುಂದಿನ ಒಂದು ಸಂಚಿಕೆಗಳನ್ನು ನಾನು ಕೊಡ್ತೀನಿ, ತಪ್ಪದೇ ವೀಕ್ಷಿಸಿ. ಯಾಕೆ ಉತ್ತರಾ ಫಲ್ಗುಣಿ ನಕ್ಷತ್ರ ದಿವಸನೇ ಗಿರಿಜಾ ಕಲ್ಯಾಣ ಮಾಡಬೇಕು, ಯಾಕೆ ಸಖೀದೇವಿ ಗಿರೀಶ್ವರ ಸನ್ನಿಧಾನದಲ್ಲೇ ಮಾಡಬೇಕು, ಯಾಕೆ ಕುಂಭಕೋಣಂ ಕ್ಷೇತ್ರದಲ್ಲೇ ಮಾಡಬೇಕು ಅನ್ನೋ ಎಲ್ಲ ಮಾಹಿತಿಯನ್ನು ಮುಂದಿನ ಸಂಚಿಕೆಗಳಲ್ಲಿ ಕೊಡ್ತಾ ಇದ್ದೀನಿ. ಅದನ್ನೆಲ್ಲ ಸಹ ಪಡ್ಕೊಂಡು ಅದರಲ್ಲಿ ಭಾಗವಹಿಸ್ತಕ್ಕಂಥ ವ್ಯಕ್ತಿಗಳಾಗಬೇಕು ಅನ್ನೋದು ನಮ್ಮ ಆಶಯ ಆಗಿರುತ್ತೆ. ಇನ್ನು 4ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ದಿವ್ಯದೇಶಂ ದೇವಸ್ಥಾನದಲ್ಲಿ ಸುದರ್ಶನ ಜಯಂತಿ ಪ್ರಯುಕ್ತ ಮಹಾಸುದರ್ಶನ ಹೋಮ ಮತ್ತು ಸುದರ್ಶನ ಚಕ್ರ ಅಭಿಷೇಕ ಈ ಕಾರ್ಯಕ್ರಮವನ್ನು ಸಹ ನಡೆಸ್ತಾ ಇದ್ದೀನಿ. ಮತ್ತೊಂದು ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮ ಇದಾಗಿರುತ್ತೆ. ಇದರ ಬಗ್ಗೆಯೂ ಅಷ್ಟೇ ಮುಂದಿನ ದಿನಗಳಲ್ಲಿ ವಿವರಣೆಯನ್ನು ಕೊಡ್ತೀನಿ ವೀಕ್ಷಕರೇ. ಇನ್ನು ಯಥಾ ಪ್ರಕಾರ ನಾನು ಪ್ರತಿದಿನ ಹೇಳ್ತಾ ಇರೋ ಪ್ರಕಾರ 26ನೇ ತಾರೀಕಿನಿಂದ ಅಂದರೆ ಈಗಾಗಲೇ ಮೊದಲಾಗಿದೆ, 2 ದಿವಸದಿಂದ ಪ್ರಾರಂಭ ಆಗಿರತಕ್ಕಂಥ ಈ ಒಂದು ಗುಪ್ತ ನವರಾತ್ರಿ ಅಂಗವಾಗಿ ವಾರಾಹಿ ಹೋಮ ಇವತ್ತು 3ನೇ ದಿವಸ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ. ನಿನ್ನೆಯ ದಿವಸ ನಮ್ಮ ಲೈವ್ ಸ್ಟ್ರೀಮಿಂಗ್ಗೆ ರೆಕಾರ್ಡ್ ಸಂಖ್ಯೆಯಲ್ಲಿ ಒಂದು ವೀಕ್ಷಕರು ಬಂದಿದ್ದಾರೆ ಮತ್ತು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಾರೆ. ಆ ಲೈವ್ ಸ್ಟ್ರೀಮಿಂಗ್ ನಂಬರ್ಸ್ ಎಲ್ಲವನ್ನು ಸಹ ನಾವು ಈ ಒಂದು 9 ದಿನಗಳ ಪೂರ್ತಿಯಾದ ನಂತರ ಇಡೀ ವಾರಾಹಿ ಹೋಮವನ್ನು ಎಷ್ಟು ಜನ ವೀಕ್ಷಿಸಿದ್ರು, ಎಷ್ಟು ವೀಕ್ಷಣೆಯನ್ನು ಬಂದಿದೆ, ಎಷ್ಟು ಜನರ ಆ್ಯಕ್ಟಿವ್ ಇಂಟ್ರ್ಯಾಕ್ಷನ್ಸ್ ಇದೆ, ಇನ್ವಾಲ್ವ್ಮೆಂಟ್ ಇದೆ ಅನ್ನೋದು ಎಲ್ಲವನ್ನ ಅಂಕಿ ಅಂಶಗಳ ಸಮೇತವಾಗಿ ನಿಮ್ಮ ಮುಂದೆ ಇಡ್ತೀವಿ. ಸೊ ನಿನ್ನೆಯ ದಿವಸ ನಮಗೆ ದಾಖಲೆ ಸಂಖ್ಯೆಯಲ್ಲಿ ಜನರು ವೀಕ್ಷಣೆಯನ್ನು ಮಾಡಿದ್ದಾರೆ ಅನ್ನೋದನ್ನು ಹೇಳೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ದಯವಿಟ್ಟು ಇವತ್ತು ಸಹ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸದೇ ಇರತಕ್ಕಂಥದ್ದು ನಿಮ್ಮ ಒಂದು ಸೌಲಭ್ಯ, ನಿಮ್ಮ ಅನುಕೂಲಗಳು, ನಿಮ್ಮ ಫಿನಾನ್ಷಿಯಲ್ ಒಂದು ಪೊಸಿಷನ್ ಮೇಲೆ ಡಿಪೆಂಡ್ ಆಗ್ತಕ್ಕಂಥ ವಿಚಾರ ಆಗಿರುತ್ತೆ. ಆದರೆ ಕಾರ್ಯಕ್ರಮ ವೀಕ್ಷಣೆ ಮಾಡೋದಕ್ಕೆ ಯಾವುದೇ ಶುಲ್ಕ ಇಲ್ಲ. ಸೊ ಡೈರೆಕ್ಟಾಗಿ ಆಸ್ಟ್ರೋ ಪೂಜಾ ಯೂಟ್ಯೂಬ್ ಚಾನಲ್ಗೆ ಬನ್ನಿ. ಅಲ್ಲಿ ಲೈವ್ ಸ್ಟ್ರೀಮಿಂಗ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದಾದಲ್ಲಿ ಆಸ್ಟ್ರೋ ಪೂಜಾ ಫೇಸ್ಬುಕ್ಕಿಗೆ ಬಂದು ಲೈವ್ ಸ್ಟ್ರೀಮಿಂಗ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾದಲ್ಲಿ ಆಯಾ ದಿನ ನಡೀತಾ ಇರತಕ್ಕಂಥ ಪೂಜೆಗಳು ನೇರ ಪ್ರಸಾರ ನಡೀತಾನೇ ಇರುತ್ತೆ. ಕುಳಿತ ಕಡೆ ವೀಕ್ಷಣೆಯನ್ನು ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ. ನಿಮಗೆ ನೋಂದಾವಣೆ ಮಾಡ್ಕೋಬೇಕು ಅನಿಸಿದ್ರೆ ನಂತರ ನೋಂದಾವಣೆಯನ್ನು ಮಾಡ್ಕೋಬಹುದು. ಇಲ್ಲದೆ ಹೋದ ಪಕ್ಷದಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಒಂದು ಸಂತೃಪ್ತಿ, ಸಂತೋಷ ಆದರೆ ನಿಮ್ಗೆ ಖಂಡಿತವಾಗ್ಲೂ ಲಭಿಸುತ್ತೆ ವೀಕ್ಷಕರೇ. ಇನ್ನು ವೀಕ್ಷಕರೇ, ನೀವು ಕೂಡ ಅನೇಕ ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ ಆಸ್ಟ್ರೋ ಪೂಜಾ ಸಂಸ್ಥೆಯನ್ನ ಸಂಪರ್ಕಿಸಬಹುದು. ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂತಹ ನಂಬರ್ಸ್ಗೆ ಕರೆ ಮಾಡಿ ಗುರುಗಳು ಹಾಗೂ ನುರಿತ ಜ್ಯೋತಿಷಿಗಳ ತಂಡದೊಂದಿಗೆ ಮಾತನಾಡಿ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನ ಕಂಡುಕೊಳ್ಳಿ. ಈಗ 12 ರಾಶಿಗಳ ದಿನ ಭವಿಷ್ಯವನ್ನ ತಿಳ್ಕೊಳ್ಳೋಣ. ಗುರೂಜಿ ತಿಳಿಸಿ. 12 ರಾಶಿಯ ಫಲಾಫಲಗಳು. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತಿನ ದಿವಸ ಚತುರ್ಥದಲ್ಲಿ ಆಶ್ಲೇಷ ನಕ್ಷತ್ರದಲ್ಲಿ ಸಂಚಾರ ಆಗ್ತಾ ಇರತಕ್ಕಂಥ ಚಂದ್ರ, ಸ್ವಸ್ಥಾನದಲ್ಲಿ ಸುಖಸ್ಥಾನದಲ್ಲಿರತಕ್ಕಂಥ ಚಂದ್ರ, ನೇರವಾಗಿ ಚಂದ್ರನ ದೃಷ್ಟಿ ನಿಮ್ಮ ಕರ್ಮಸ್ಥಾನದ ಮೇಲೆ ಬೀಳ್ತಾ ಇರತಕ್ಕಂಥದ್ದು. ಎಲ್ಲ ಕೆಲಸ ಕಾರ್ಯಗಳು ಅಷ್ಟೇ ಇವತ್ತು ತುಂಬ ಫಾಸ್ಟ್ ಪೇಸ್ಡ್ ಆಗಿ ತುಂಬ ಬ್ರಿಸ್ಕ್ ಆಗಿ ನಡೆಯತಕ್ಕಂಥ ಒಂದು ದಿವಸ ಇವತ್ತಾಗಿರುತ್ತೆ. ಸೊ ನಿಮ್ಮ ಮನಸ್ತತ್ವ ಏನಿದೆ, ನಿಮ್ಮ ಮೆಂಟ್ಯಾಲಿಟಿ ಏನಿದೆ, ಅದಕ್ಕೆ ಅನುಗುಣವಾಗಿ ಎಲ್ಲ ಕೆಲಸಗಳು ಸಹ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ಇವತ್ತಿನ ದಿವಸ. ಎಸ್ಪೆಷಲಿ ಟೀಮ್ ಲೀಡರ್ಸ್ ಆಗಿರ್ತಕ್ಕಂಥವ್ರು, ಕ್ಯಾಪ್ಟನ್ ಪೊಸಿಷನ್ ಇರತಕ್ಕಂಥವ್ರು ಮತ್ತು ಯಾರ್ಯಾರು ಮುಂಚೂಣಿಯಲ್ಲಿ ನಿಂತ್ಕೊಂಡು ಕೆಲಸ ನಡೆಸ್ತಾ ಇರ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ, ಆ ಥರದವರು ಎಲ್ಲರಿಗೂ ಅಷ್ಟೇ ಇವತ್ತು ಅದ್ಭುತವಾಗಿರ್ತಕ್ಕಂಥ ದಿವಸ. ನಿಮ್ಮ ಇಡೀ ತಂಡ ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡು ನಿಮ್ಮ ವೇಗಕ್ಕೆ ತಕ್ಕರಾಗಿ ಕೆಲಸ ಮಾಡತಕ್ಕಂಥ ದಿವಸ ಆಗಿರುತ್ತೆ. ಚೆನ್ನಾಗಿದೆ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತು ತೃತೀಯದಲ್ಲಿರತಕ್ಕಂಥ ಚಂದ್ರ ವಿಶೇಷವಾದಂಥ ಒಂದು ದಿವಸ ಇವತ್ತಾಗಿರುತ್ತೆ. ಇವತ್ತು ದ್ವಿತೀಯದಲ್ಲಿರತಕ್ಕಂಥ ಗುರು ಮತ್ತು ಚತುರ್ಥದಲ್ಲಿರತಕ್ಕಂಥ ಕುಜ ಮತ್ತು ಕೇತುವಿನ ಬಗ್ಗೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗಿರತಕ್ಕಂಥ ದಿವಸ ಆಗಿರುತ್ತೆ. ಹಲವಾರು ಜವಾಬ್ದಾರಿಗಳು ಇವತ್ತು ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ. ಕೆಲವೊಂದು ಬಾರಿ ಇವತ್ತಿನ ದಿವಸ ಅನ್ಎಕ್ಸ್ಪೆಕ್ಟೆಡ್ ಡೆವಲಪ್ಮೆಂಟ್ಸ್ ಆಗ್ತಕ್ಕಂಥದ್ದು. ಆಲ್ ಆಫ್ ಎ ಸಡನ್ ಇವತ್ತು ನೀವು ಯಾವುದೋ ಒಂದು ರೆಸ್ಪಾನ್ಸಿಬಿಲಿಟಿ ನೀವು ತಗೋಬೇಕಾಗಿರ್ತಕ್ಕಂಥ ಒಂದು ಸನ್ನಿವೇಶ ಬರುತ್ತೆ. ಇದಕ್ಕೆ ಮೆಂಟಲಿ ಪ್ರಿಪೇರ್ಡ್ ಆಗಿರಬೇಕು. ಯಾವುದೇ ಕಾರಣಕ್ಕೂ ಅಷ್ಟೇ ಇವತ್ತು ನೀವು ಸಬೂಬುಗಳನ್ನು ಕೊಡೋದಕ್ಕೆ ಹೋಗಬೇಡಿ, ಯಾವುದೇ ರೀಸನಿಂಗ್ಸ್ನ ಕೊಡೋದಕ್ಕೆ ಹೋಗಬೇಡಿ. ಏನೇ ಜವಾಬ್ದಾರಿ ಬಂದರೂ ಸಹ ಅದನ್ನು ನೀವು ಹೊತ್ಕೊಂಡು ಹೋಗೋದ್ರಲ್ಲಿ ನಿಷ್ಣಾತರು ನೀವು ವೃಷಭ ರಾಶಿಯವರು. ಸೊ ಇವತ್ತು ಮತ್ತೊಮ್ಮೆ ನಿಮ್ಮತನವನ್ನು ಉಳಿಸ್ಕೊಂಡು ಕೆಲಸವನ್ನು ಮಾಡಿ ಮುಂದಿನ 3 ವಾರಗಳಲ್ಲಿ ಇದರ ಫಲಿತಾಂಶ ಏನು ಅನ್ನೋದನ್ನು ಒಂದು ಸರ್ಪ್ರೈಸ್ ಎಲಿಮೆಂಟ್ನಲ್ಲಿ ನೀವು ಕಂಡುಕೊಳ್ತೀರಾ ನೀವು. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸ ದ್ವಿತೀಯ ಸ್ಥಾನದಲ್ಲಿರತಕ್ಕಂಥ ಚಂದ್ರ, ನವಮದಲ್ಲಿ ರಾಹು, ತೃತೀಯದಲ್ಲಿ ಕುಜ ಮತ್ತು ಕೇತು, ರಾಶಿಯಲ್ಲಿರತಕ್ಕಂಥ ಗುರು.
ವಿಶೇಷವಾಗಿದೆ. ಇವತ್ತು ಸ್ವಲ್ಪ ಮಟ್ಟಿಗೆ ನಿಮಗೆ ಬರಬೇಕಾಗಿರ್ತಕ್ಕಂಥ ದುಡ್ಡು ಕಾಸುಗಳೆಲ್ಲೂ ಸಹ ಮತ್ತೆ ವಾಪಸ್ ಬರುತ್ತೆ ನಿಮಗೆ. ಅದೇ ಪ್ರಕಾರವಾಗಿ ಇವತ್ತು ನೀವು ಹೇಳ್ತಕ್ಕಂಥ ಮಾತುಗಳಿಗೆ ವಿಶೇಷವಾದ ಒಂದು ಬಲ ಬರತಕ್ಕಂಥ ಸಾಧ್ಯತೆಯೂ ಸಹ ಕಾಣಿಸ್ತಾ ಇದೆ. ಎಸ್ಪೆಷಲಿ ಇವತ್ತು ಹೈಸ್ಕೂಲು ಮತ್ತು ಕಾಲೇಜ್ ಟೀಚರ್ಸ್ ಯಾರ್ಯಾರಿರ್ತೀರಾ, ರೀಡರ್ಸು, ಪ್ರೊಫೆಸರ್ಸು, ಫ್ರೀಲ್ಯಾನ್ಸ್ ಟ್ಯೂಷನ್ಸ್ ನಡೆಸ್ತಾ ಇರತಕ್ಕಂಥವ್ರು, ಟ್ಯುಟೋರಿಯಲ್ಸ್ ನಡೆಸ್ತಾ ಇರತಕ್ಕಂಥವ್ರು, ಇವರೆಲ್ಲರಿಗೂ ಅಷ್ಟೇ ಇವತ್ತು ಅದ್ಭುತವಾದಂಥ ಫಲಿತಾಂಶಗಳು ಬರತಕ್ಕಂಥ ದಿವಸ ಆಗಿರುತ್ತೆ. ಸೊ ಇವತ್ತು ನಿಮ್ಮ ಟೀಚರ್ ಸ್ಟೂಡೆಂಟ್ ಇಂಟ್ರ್ಯಾಕ್ಷನ್ ಅನ್ನತಕ್ಕಂಥದ್ದು ಏನಿದೆ ಇದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ, ಸ್ವಲ್ಪ ಬಿಯಾಂಡ್ ಕರಿಕ್ಯುಲಮ್ ತೊಗೊಂಡು ಹೋಗಿ ಅವರುಗಳಿಗೆ ಮೋಟಿವೇಟ್ ಮಾಡೋದಕ್ಕೆ ಪ್ರಯತ್ನ ಪಡಿ. ನೀವು ದೊಡ್ಡವರಾಗ್ತೀರಾ, ನೀವು ಇನ್ನಷ್ಟು ನಿಮ್ಮ ಜನಪ್ರಿಯತೆಯನ್ನು, ನಿಮ್ಮ ಗೌರವವನ್ನು ಇನ್ನಷ್ಟು ಬೆಳೆಸ್ಕೊಳ್ತೀರಾ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ತುಂಬ ವಿಶೇಷವಾಗಿರತಕ್ಕಂಥ ದಿವಸ. ಕಾರಣ ರಾಶ್ಯಾಧಿಪತಿ ಚಂದ್ರ ಇವತ್ತು ನಿಮ್ಮ ರಾಶಿಯಲ್ಲಿ ಇರತಕ್ಕಂಥದ್ದು. ಸೊ ವಿಶೇಷವಾಗಿ ಇಲ್ಲೇನಂತಂದರೆ ಇವತ್ತು ಒಂದು ಅನಾಲಿಸಿಸ್ ಮಾಡೋದಕ್ಕೆ ಸೂಕ್ತವಾಗಿರತಕ್ಕಂಥ ದಿವಸ. ಸೊ ಈಗ ಆಲ್ರೆಡಿ ನಾವು ಅರ್ಧ ವರ್ಷ ಕಳೆದು ಬಿಟ್ಟಿದ್ದೀವಿ. ಸೊ ಒಂದು ಮಿಡ್ ಇಯರ್ ಅನಾಲಿಸಿಸ್ ಅಂತ ಹೇಳಿದ್ದಾದಲ್ಲಿ ಇವತ್ತು ನೀವು ಕೂತ್ಕೊಂಡು 6 ತಿಂಗಳಿಂದ ಏನು ಮಾಡಿದೆ, ಏನು ಮಾಡಿಲ್ಲ, ಮುಂದಿನ 6 ತಿಂಗಳಿಗೆ ಏನು ಮಾಡ್ಕೋಬೇಕು, ಯಾವ ದಿಕ್ಕಿನಲ್ಲಿ ಹೋದರೆ ನಾನು ಅಂದ್ಕೊಂಡಿರ್ತಕ್ಕಂಥ ಟಾರ್ಗೆಟ್ಸ್ನ ನಾನು ಅಚೀವ್ ಮಾಡೋದಕ್ಕಾಗತ್ತೆ. ಹೊಸ ವರ್ಷ ಸ್ಟಾರ್ಟ್ ಆದಾಗ ಪ್ರತಿಯೊಬ್ಬರು ಅಷ್ಟೇ ನ್ಯೂ ಇಯರ್ ರೆಸಲ್ಯೂಷನ್ ಅಂತ ಹಾಕ್ಕೊಳ್ತೀವಿ. ಜನವರಿ 1 ಮಾತ್ರ ಇರುತ್ತೆ ಅಷ್ಟೇ. ಅದು 2, 3 ಆಗೋಷ್ಟೊತ್ತಿಗೆ ರೆಸಲ್ಯೂಷನ್ ಬಿಟ್ಟು ಹೋಗುತ್ತೆ. ಯಾರೋ ಒಬ್ಬ ಮಹಾನುಭಾವ ಹೇಳಿರೋ ಪ್ರಕಾರ ಎವ್ರಿ ಡೇ ಈಸ್ ಎ ಬಿಟ್ ಆಫ್ ರೆಸಲ್ಯೂಷನ್, ಎವ್ರಿ ನೈಟ್ ಈಸ್ ಎ ಬಿಟ್ ಆಫ್ ರೆವಲ್ಯೂಷನ್ ಅಂತ ಹೇಳೋ ಪ್ರಕಾರ ಬೆಳಿಗ್ಗೆ ಮಾಡಿದಂಥ ನಿರ್ಧಾರಗಳಿಗೆ ಸಂಜೆ ಹೊತ್ತಿಗೆ ನಮ್ಮಲ್ಲೇ ಒಂದು ಕ್ರಾಂತಿ ಸ್ಟಾರ್ಟ್ ಆಗಿ ಹೋಗಿರುತ್ತೆ. ಮಾಡಬೇಕಾ ಬೇಡವಾ, ಮಾಡೋಕ್ಕಾಗುತ್ತಾ ಇಲ್ವಾ ಅನ್ನತಕ್ಕಂಥದ್ದು. ಆ ಪ್ರಕಾರ ರೆಸಲ್ಯೂಷನನ್ನು ನ್ಯೂ ಇಯರ್ ಜನವರಿ 2, 3 ಬಿಟ್ಬಿಟ್ಟಿರ್ತೀರಾ. ಈಗ ಮಿಡ್ ಇಯರ್ ಅನಾಲಿಸಿಸನ್ನು ಮಾಡಿ ಮತ್ತೊಮ್ಮೆ ಶುರು ಮಾಡಿ, ಎಲ್ಲವೂ ಶುಭವಾಗುತ್ತೆ ನಿಮಗೆ. ಸಿಂಹರಾಶಿ. ಸಿಂಹರಾಶಿಯವರಿಗೆ ಇವತ್ತಿನ ದಿವಸ ವ್ಯಯದಲ್ಲಿರತಕ್ಕಂಥ ಚಂದ್ರ. ಮನಸ್ಸು ಇವತ್ತು ಎಲ್ಲೋ ಓಡಾಡತಕ್ಕಂಥದ್ದು, ಪರಧ್ಯಾನದಲ್ಲಿರ್ತೀರ. ಇವತ್ತು ಏನೇ ಕೆಲಸ ಮಾಡಬೇಕಾದ್ರೂ ಅಷ್ಟೇ ಆಸಕ್ತಿ ಇರೋದಿಲ್ಲ. ಒಂದು ರೀತಿಯಲ್ಲಿ ಇವತ್ತು ನೀವು ಫಿಸಿಕಲಿ ಒಂದು ಕಡೆ ಇರ್ತೀರಾ, ಮೆಂಟಲಿ ಮತ್ತೊಂದು ಕಡೆ ಇರ್ತೀರಾ. ಇದರಿಂದ ಸಮಸ್ಯೆಗಳು ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಎಸ್ಪೆಷಲಿ ಸಿಸ್ಟಮ್ ಮುಂದೆ ಕುಳಿತುಕೊಂಡು ಕೆಲಸ ಮಾಡ್ತಕ್ಕಂಥವ್ರು, ತುಂಬ ಡೆಲಿಕೇಟ್ ಆಗಿರ್ತಕ್ಕಂಥ ಕೆಲವು ಎಕ್ವಿಪ್ಮೆಂಟ್ಸ್ನ ಮತ್ತು ಕೆಲವೊಂದು ಕಾಂಪೊನೆಂಟ್ಸ್ನ, ಇವುಗಳಿಂದ ಡಿವೈಸ್ಗಳನ್ನು ಹ್ಯಾಂಡಲ್ ಮಾಡ್ತಕ್ಕಂಥ ವ್ಯಕ್ತಿಗಳು ತುಂಬ ಜಾಗೃತಿಯಿಂದ ಇರಬೇಕಾಗುತ್ತೆ. ಯಾಕಂದರೆ ಇವತ್ತು ಸಮಸ್ಯೆ ನಮಗೆ ಆಗಬೇಕು ಅಂತಂದರೆ ನೀವು ಏನನ್ನು ಕಳ್ಕೋಬೇಕಾಗಿಲ್ಲ. ಪರ್ಸ್ ಕಳ್ಕೊಳ್ಳೋದು, ಕ್ರೆಡಿಟ್ ಕಾರ್ಡ್ ಕಳ್ಕೊಳ್ಳೋದಕ್ಕಂಥದ್ದಲ್ಲ. ಇವತ್ತು ಡೇಟಾ ಬೇಸ್ಡ್ ಆಗಿರೋಂಥ ಒಂದು ಯುಗದಲ್ಲಿ ನಾವು ಜೀವನವನ್ನು ಮಾಡ್ತಾ ಇದ್ದೀವಿ. ನಿಮ್ಮ ಕೈಲಿರ್ತಕ್ಕಂಥ ಮೊಬೈಲ್ ಆಗಲಿ, ನೀವು ಎದುರುಗಿರ್ತಕ್ಕಂಥ ಲ್ಯಾಪ್ಟಾಪ್ ಆಗಲಿ, ನಿಮ್ಮ ಮುಂದೆ ಇರತಕ್ಕಂಥ ಸಿಸ್ಟಮ್ ಆಗಲಿ, ಎಂಟೈರ್ ಇನ್ಫಾರ್ಮೇಷನ್ ಅದನ್ನೇ ಅಲ್ಲಿ ಒಂದು ಕಡೆ ಹಿಡಿದಿಟ್ಟಿರುತ್ತೆ. ಒನ್ ರಾಂಗ್ ಪ್ರೆಸ್, ಒನ್ ರಾಂಗ್ ಡಿಲೀಟ್, ಯು ಕೆನಾಟ್ ಅಂಡು ವಾಟ್ ಯು ಹ್ಯಾವ್ ಡನ್. ಆ ಥರದ ಒಂದು ಡೆಲಿಕೇಟ್ ಆಗಿರುವಂಥ ಒಂದು ಸನ್ನಿವೇಶ. ಇವತ್ತು ಜಾಗ್ರತೆಯಾಗಿರಿ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಏಕಾದಶದಲ್ಲಿರತಕ್ಕಂಥ ಚಂದ್ರ, ಲಾಭಾಧಿಪತಿ ಲಾಭದಲ್ಲೇ ಇರತಕ್ಕಂಥದ್ದು. ತುಂಬ ಚೆನ್ನಾಗಿದೆ. ಇವತ್ತು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಅಷ್ಟೇ ನಿಮಗೆ ಜಡ್ಜ್ಮೆಂಟ್ ಪರ್ಫೆಕ್ಟ್ ಆಗಿರುತ್ತೆ. ನಿಮಗೆ ಇವತ್ತು ಎಷ್ಟು ಹಾಕಿದ್ರೆ ಎಷ್ಟು ದುಡ್ಡು ಬರುತ್ತೆ, ಎಲ್ಲಿ ಕಾಲಿಟ್ಟರೆ ನನಗೆ ಸಕ್ಸಸ್ ಆಗುತ್ತೆ, ಎಲ್ಲಿಗೆ ಹೋದರೆ ಗೌರವ ಬರುತ್ತೆ, ಯಾವ ಫೀಲ್ಡ್ಗಳಿದ್ರೆ ನನಗೆ ಸಕ್ಸಸ್ ಆಗುತ್ತೆ, ಎಲ್ಲ ಜಡ್ಜ್ಮೆಂಟ್ಗಳು ತುಂಬ ಚೆನ್ನಾಗಿರುತ್ತೆ. ನೀವು ಅಂದ್ಕೊಂಡಿರೋ ಪ್ರಕಾರವೇ ನಡ್ಕೊಂಡು ಹೋಗ್ತೀರಾ. ರಿಯಲ್ ಎಸ್ಟೇಟು ಮತ್ತು ಮೆಷಿನರಿ ಬಿಸ್ನೆಸ್ಸು ಮತ್ತು ಈ ಒಂದು ಇನ್ಶೂರೆನ್ಸ್ ಬಿಸ್ನೆಸ್ಸಲ್ಲಿರ್ತಕ್ಕಂಥವರು ಮತ್ತು ಈ ಒಂದು ಫುಡ್ ಸೆಕ್ಟರ್ನಲ್ಲಿರ್ತಕ್ಕಂಥ ವ್ಯಕ್ತಿಗಳು ಮಾತ್ರ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗಿರ್ತಕ್ಕಂಥ ದಿವಸ. ಕಾರಣ ಕುಜ ಕೇತು ಇಬ್ಬರು ವ್ಯಯದಲ್ಲಿರೋದ್ರಿಂದ ಸ್ವಲ್ಪ ಎಲ್ಲೋ ಒಂದು ಹಂತದಲ್ಲಿ ಎಡವತಕ್ಕಂಥ ಸಾಧ್ಯತೆ ಇರುತ್ತೆ. ಆಂಜನೇಯನ ಸ್ಮರಣೆಯನ್ನು ಮಾಡ್ಕೊಳ್ಳಿ, ಶುಭವಾಗುತ್ತೆ. ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತಿನ ದಿವಸ 10ನೇ ಮನೆಯ ಅಧಿಪತಿ 10ನೇ ಮನೆಯಲ್ಲಿ ಇರತಕ್ಕಂಥದ್ದು. ಇವತ್ತು ನಿಮ್ಮ ಉದ್ಯೋಗ ಸ್ಥಾನದಲ್ಲಿ ದೊಡ್ಡ ಮಟ್ಟದ ಒಂದು ಬಡ್ತಿ ಬರುವಂಥದ್ದು, ಇನ್ಕ್ರಿಮೆಂಟ್ಸ್ ಬರುವಂಥದ್ದು, ಬೋನಸ್ ಬರ್ತಕ್ಕಂಥ ಸಾಧ್ಯತೆ. ಅದೇ ಪ್ರಕಾರ ನೀವು ಹಿಂದೆ ಯಾವತ್ತೋ ಮಾಡಿರ್ತಕ್ಕಂಥ ಕೆಲಸಗಳಿಗೆ ಇವತ್ತು ಒಳ್ಳೆ ಪ್ರತಿಫಲವನ್ನು ಪಡ್ಕೊಳ್ತಕ್ಕಂಥ ಸಾಧ್ಯತೆ. ಜೊತೆಗೆ ವಿಶೇಷವಾಗಿ ಇವತ್ತು ನಿಮಗೆ ಹಗಲು ಕನಸುಗಳು ಬಿಡತಕ್ಕಂಥ ಒಂದು ಸಾಧ್ಯತೆಗಳಿರುತ್ತೆ. ಅಂದರೆ ಡೇ ಡ್ರೀಮಿಂಗ್ ಅಂತ ನಾವು ಹೇಳ್ತೀವಿ. ಕೂತ್ಕಡೆನೇ ನಿದ್ದೆ ಮಾಡಿರ್ತೀರ, ಆ ನಿದ್ದೆಯಲ್ಲಿ ಏನೋ ಒಂದು ವಿಶೇಷವಾದ ಸ್ವಪ್ನ ಬರುತ್ತೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂತಂದರೆ ಮನುಷ್ಯನಿಗೆ 4 ಅವಸ್ಥೆಗಳಿರುತ್ತೆ. ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಾವಸ್ಥೆ ಅಂತ. ಈ 4ನ್ನು ಈ 3ನ್ನು ಮೀರಿರ್ತಕ್ಕಂಥದ್ದು 4ನೇದು ತುರೀಯ ಅವಸ್ಥೆ ಅಂತ ಹೇಳ್ತೀವಿ. ಆ ಕಡೆ ನಿದ್ದೆನೂ ಅಲ್ಲ, ಈ ಕಡೆ ಸ್ವಪ್ನನೂ ಅಲ್ಲ, ಈ ಕಡೆ ಎಚ್ಚರಿಕೆಯೂ ಅಲ್ಲ. ಆ ಥರದ ಒಂದು ವಿಲಕ್ಷಣವಾದ ಮನಸ್ಥಿತಿ ಇರುತ್ತೆ. ಇದು ಒಂದು ಕಾರ್ಮಿಕ್ ಸೈಕಲ್ನ ರಿಪೀಟ್ ಮಾಡಿಸ್ತಕ್ಕಂಥ ಒಂದು ಅವಸ್ಥೆ ಆಗಿರುತ್ತೆ. ಆ ಥರದ ಅನುಭವ ತುಲಾರಾಶಿಯವರಿಗೆ ಇವತ್ತು ಆಗತಕ್ಕಂಥ ಸಾಧ್ಯತೆ ಇರುತ್ತೆ. ಎಲ್ಲರಿಗೂ ಆಗುತ್ತೆ ಅಂತ ನಾವು ಹೇಳೋದಿಲ್ಲ. ಯಾಕಂದರೆ ರಾಶಿ ಭವಿಷ್ಯ ಅನ್ನೋದೇ ಇಟ್ಸ್ ಎ ವೆರಿ ಜನರಲೈಸ್ಡ್ ಪ್ರೆಡಿಕ್ಷನ್ಸ್ ಆಗಿರುತ್ತೆ. ಅದರಲ್ಲೂ ನಿಮ್ಮ ಕರ್ಮಾಧಿಪತಿ ಸ್ಟ್ರಾಂಗ್ ಆಗಿದ್ದಾದ ಪಕ್ಷದಲ್ಲಿ, ಚಂದ್ರ ಉಚ್ಚನಾಗಿದ್ದಾದ ಪಕ್ಷದಲ್ಲಿ, ತ್ರಿಕೋಣದಲ್ಲಿದ್ದಾದ ಪಕ್ಷದಲ್ಲಿ ಈ ಥರದ ಅನುಭವಕ್ಕೆ ನಿಶ್ಚಯವಾಗಿ ನೀವು ಒಳಗಾಗ್ತೀರಾ. ನಾಳೆ ನಾಡಿದ್ದು ಆಚೆ ನಾಡಿದ್ದು ಕರೆ ಮಾಡಿ ನಿಮ್ಮ ಅನುಭವಗಳನ್ನು ನೀವು ನಮ್ಮ ಜೊತೆ ಹಂಚ್ಕೋಬಹುದು. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ 9ನೇ ಮನೆಯಲ್ಲಿರತಕ್ಕಂಥ ಚಂದ್ರ, ಭಾಗ್ಯಸ್ಥಾನದಲ್ಲಿರತಕ್ಕಂಥ ಚಂದ್ರ. ಇವತ್ತು ನಿಮ್ಮ ತಾಯಿಯ ಮನೆಯ ಕಡೆ ಒಂದು ಸಂಬಂಧಿಕರ ಜೊತೆಯಲ್ಲಿ ವಿಶೇಷವಾದಂಥ ಒಂದು ಒಡನಾಟ, ಒಂದು ಬಾಂಧವ್ಯ ಎಲ್ಲವನ್ನು ಬೆಳೆಸ್ಕೊಳ್ತೀರಾ. ಎಸ್ಪೆಷಲಿ ನಿಮ್ಮ ತಾಯಿಯ ತಂದೆ ತಾಯಿಗಳು ಅಂದರೆ ನಿಮ್ಮ ಅಜ್ಜ ಅಜ್ಜಿಯರು, ಅವರಿಂದ ಒಂದು ವಿಶೇಷವಾದ ವರ್ತಮಾನ ಆಗಲಿ, ಒಂದು
ಲಾಭ ಆಗಲಿ ಬರತಕ್ಕಂಥ ಸಾಧ್ಯತೆ, ಮತ್ತು ಪಿತ್ರಾರ್ಜಿತ ಆಸ್ತಿ ನಿಮಗೆ ಏನಾದರೂ ಬರಬೇಕಾಗಿದ್ದಾದ ಪಕ್ಷದಲ್ಲಿ ಅದೆಲ್ಲವನ್ನು ಪಡ್ಕೊಳ್ಳೋದಕ್ಕೆ ಇವತ್ತು ಸಕಾಲ ಆಗಿರುತ್ತೆ. ಒಂದು ಸಣ್ಣ ಪ್ರಯತ್ನ ಮಾಡಿ ಶುಭವಾಗುತ್ತೆ. ಧನುರ್ರಾಶಿಯವರಿಗೆ ಅಷ್ಟಮದಲ್ಲಿರತಕ್ಕಂಥ ಚಂದ್ರ, ಸ್ವಸ್ಥಾನದಲ್ಲೇ ಚಂದ್ರ ಇರತಕ್ಕಂಥದ್ದು. ಇವತ್ತು ಸ್ವಲ್ಪ ನೀರಿನ ವಿಚಾರದಲ್ಲಿ ಜಾಗ್ರತೆ ಇರಬೇಕಾಗುತ್ತೆ. ಎಲ್ಲಾದರೂ ವಾಟರ್ ಫಾಲ್ಸ್ ಆಗಲಿ, ಕೆರೆಗಳಾಗಲಿ, ಕೊಳ ಆಗಲಿ, ಇಂಥ ಕಡೆ ಹೋಗ್ತಕ್ಕಂಥವರು ತುಂಬ ಜಾಗ್ರತೆ ಇರಬೇಕಾಗುತ್ತೆ. ಅದೇ ಪ್ರಕಾರ ನೀರಿಗೆ ರಿಲೇಟೆಡ್ ಆಗಿರತಕ್ಕಂಥ ಬಿಸ್ನೆಸ್ ಮಾಡ್ತಕ್ಕಂಥವ್ರು ಅಷ್ಟೇ ಇವತ್ತು ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇವತ್ತು ಜಲಸ್ಥಾನದಲ್ಲೇ ಚಂದ್ರ ಇರತಕ್ಕಂಥದ್ದು ಸಮಸ್ಯೆಗಳು ಉಂಟು ಮಾಡತಕ್ಕಂಥ ಸಾಧ್ಯತೆ ಇರುತ್ತೆ. ಆದರೆ ಚಂದ್ರನ ದೃಷ್ಟಿ ಕುಟುಂಬ ಸ್ಥಾನದ ಮೇಲೂ ಸಹ ಬಿದ್ದಿರೋದ್ರಿಂದ ನೀವು ಮಾತ್ರ ಅಲ್ಲ, ನಿಮ್ಮ ಆತ್ಮೀಯರು, ನಿಮ್ಮ ಹತ್ತಿರದ ವ್ಯಕ್ತಿಗಳ ಬಗ್ಗೆ ಸಹ ಸ್ವಲ್ಪ ಕಾಳಜಿಯನ್ನು ತಗೋಬೇಕಾಗುತ್ತೆ. ಒಂದು ವೇಳೆ ನಿಮ್ಮ ತುಂಬ ಆತ್ಮೀಯರಾದಂಥ ವ್ಯಕ್ತಿಗಳು ಯಾರಾದರೂ ಇವತ್ತು ನಿಮ್ಮಿಂದ ದೂರ ಇದ್ದಾರೆ, ಅಂದರೆ ಫಿಸಿಕಲಿ ದೂರ ಇರತಕ್ಕಂಥ ವ್ಯಕ್ತಿಗಳಾಗಿದ್ದಾದಲ್ಲಿ ಸ್ವಲ್ಪ ಅವರ ಬಗ್ಗೆ ಒಂಚೂರು ಕಾಳಜಿಯನ್ನು ವಹಿಸಿ ಕಾಲ್ ಮಾಡಿ ಅವರ ಒಂದು ಯೋಗಕ್ಷೇಮ ವಿಚಾರಿಸ್ಕೊಳ್ಳಿ, ಶುಭವಾಗುತ್ತೆ. ಮಕರ ರಾಶಿಯವರಿಗೆ ಇವತ್ತು ಸಪ್ತಮ ಸ್ಥಾನದಲ್ಲಿರತಕ್ಕಂಥ ಚಂದ್ರ ವಿಶೇಷವಾಗಿದೆ. ನಿಮ್ಮ ಫ್ರೆಂಡ್ಶಿಪ್ಸು, ಪಾರ್ಟ್ನರ್ಶಿಪ್ಸು ಎಲ್ಲವೂ ಸಹ ಇನ್ನಷ್ಟು ಬಲವಾಗತಕ್ಕಂಥ ಒಂದು ದಿವಸವಾಗಿ ಗೋಚರವಾಗ್ತಾ ಇದೆ. ಅದೇ ಪ್ರಕಾರ ನಿಮ್ಮ ಆಲೋಚನೆಗಳು ಅಷ್ಟೇ ಇವತ್ತು ತುಂಬ ವೇಗವಾಗಿ ಓಡುತ್ತೆ. ಏನೇ ಕೆಲಸ ಮಾಡಬೇಕಾದ್ರೂ ಅಷ್ಟೇ ಇವತ್ತು ತುಂಬ ಪಾಸಿಟಿವ್ ಆಗಿರುತ್ತೆ, ಸಕಾರಾತ್ಮಕವಾದಂಥ ಆಲೋಚನೆಗಳು ಬರುತ್ತೆ ನಿಮಗೆ. ಮತ್ತು ನೀವು ಏನೇ ಕೆಲಸ ಮಾಡಿದ್ರೆ ಇವತ್ತು ನಿಸ್ವಾರ್ಥವಾಗಿ ಮಾಡ್ತೀರಾ. ಇದು ನಿಮ್ಮನ್ನು ಬಹಳ ದೊಡ್ಡ ಮಟ್ಟಕ್ಕೆ ನಿಮಗೆ ಲಾಭಾಂಶಗಳನ್ನು ತರತಕ್ಕಂಥ ಒಂದು ಅಂಶ ಆಗಿರುತ್ತೆ. ಇವತ್ತು ನಿಮ್ಮ ಕುಲದೇವರನ್ನ ಸ್ಮರಣೆಯನ್ನು ಮಾಡ್ಕೊಳ್ಳಿ, ಇಷ್ಟ ದೇವರ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಶುಭವಾಗುತ್ತೆ. ಕುಂಭರಾಶಿಯವರಿಗೆ ಷಷ್ಠದಲ್ಲಿರತಕ್ಕಂಥ ಚಂದ್ರ ಇವತ್ತು ಒಂದು ಹಂತದಲ್ಲಿ ಸಮಸ್ಯೆ ಇದ್ರೂ ಸಹ ಎಲ್ಲವೂ ಮಧ್ಯಾಹ್ನದ ನಂತರ ಒಂದು ರೀತಿಯಲ್ಲಿ ನಿವಾರಣೆ ಆಗ್ತಾ ಹೋಗ್ತಕ್ಕಂಥದ್ದು. ಅಲ್ಲಿವರೆಗೂ ಸ್ವಲ್ಪ ನೀವು ಪೇಷನ್ಸಿಂದ ಕಾಯಬೇಕಾಗಿರತಕ್ಕಂಥ ಒಂದು ಸನ್ನಿವೇಶವನ್ನು ತೋರಿಸ್ತಾ ಇದೆ. ಸೊ ಏನು ಸಮಸ್ಯೆ ಏನಿಲ್ಲ. ಸ್ವಲ್ಪ ಹಳೆಯ ಶತ್ರುಗಳು ಯಾರಾದರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾದ ಪಕ್ಷದಲ್ಲಿ ಮಾತ್ರ ಸ್ವಲ್ಪ ಜಾಗ್ರತೆಯಿಂದ ಇರಿ. ಕಾಂಟ್ಯಾಕ್ಟ್ ಅಂದರೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡೋದಿಲ್ಲ. ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡ್ತಾರೆ, ಫೇಸ್ಬುಕ್ನಲ್ಲಿ ಮೆಸೇಜ್ ಮಾಡ್ತಾರೆ, ವಾಟ್ಸಾಪ್ನಲ್ಲಿ ನೀವು ಬ್ಲಾಕ್ ಮಾಡಿರೋ ನಂಬರನ್ನು ಬಿಟ್ಟು ಇನ್ನೊಂದು ನಂಬರಿಂದ ನಮಗೆ ಮೆಸೇಜ್ ಮಾಡ್ತಾರೆ. ಈ ಥರದ ಒಂದು ವಿಲಕ್ಷಣವಾದ ಸನ್ನಿವೇಶ ಇವತ್ತು ಬರುತ್ತೆ. ಇದ್ರ ಬಗ್ಗೆ ಮಾತ್ರ ಎಚ್ಚರಿಕೆಯಿಂದ ಇರಬೇಕು ಇವತ್ತು ದಿವಸ ನೀವು. ಮೀನರಾಶಿಯವರಿಗೆ ಇವತ್ತು ಪಂಚಮದಲ್ಲಿರತಕ್ಕಂಥ ಚಂದ್ರ ವಿಶೇಷವಾಗಿದೆ, ಅದ್ಭುತವಾಗಿದೆ. ತುಂಬ ಸಾಧನೆಗಳನ್ನು ಮಾಡ್ತೀರಾ, ತುಂಬ ದೊಡ್ಡ ಮಟ್ಟಕ್ಕೆ ಹೋಗ್ತೀರಾ. ನಿಮ್ಮ ಥಿಂಕಿಂಗ್ ಇವತ್ತು ಹೈ ಲೆವೆಲಲ್ಲಿ ಇರುತ್ತೆ. ಏನೇ ಕೆಲಸ ಮಾಡಬೇಕಾದ್ರೂ ಅಷ್ಟೇ ಇವತ್ತಿನ ದಿವಸ ನಿಮ್ಮ ಎನರ್ಜಿ ಲೆವೆಲ್ಸ್ ಇರತಕ್ಕಂಥದ್ದು ಬಹಳ ದೊಡ್ಡದ ಮಟ್ಟದಲ್ಲಿರತಕ್ಕಂಥದ್ದು ಇದು ಗೋಚರವಾಗ್ತಾ ಇದೆ. ಎಲ್ಲವೂ ಶುಭವಾಗಿದೆ, ಏನು ಸಮಸ್ಯೆ ಏನಿಲ್ಲ. ಇವತ್ತು ಎಸ್ಪೆಷಲಿ ಟ್ರೇಡಿಂಗ್ ಸೆಕ್ಟರ್ನಲ್ಲಿರ್ತಕ್ಕಂಥ ವ್ಯಕ್ತಿಗಳು, ಜೆಮ್ಸ್ ಆ್ಯಂಡ್ ಜ್ಯುವೆಲರಿ ಬಿಸ್ನೆಸ್ ಮಾಡ್ತಕ್ಕಂಥ ವ್ಯಕ್ತಿಗಳು, ಈ ಗೋಲ್ಡ್ ಆ್ಯಂಡ್ ಕಾಪರ್ ಮತ್ತು ಸಿಲ್ವರ್ನಲ್ಲಿ ಡೀಲ್ ಮಾಡ್ತಕ್ಕಂಥ ವ್ಯಕ್ತಿಗಳು ಇವತ್ತು ಲಾಭಗಳನ್ನು ಬೇಗ ಬುಕ್ ಮಾಡ್ಕೊಳ್ಳಿ. ಕೊನೆಯ ಮೂಮೆಂಟ್ವರೆಗೂ ಸಹ ವೆಯ್ಟ್ ಮಾಡೋದಕ್ಕೆ ಹೋಗಬೇಡಿ. ಯಾವುದೋ ಒಂದು ಪರ್ಟಿಕ್ಯುಲರ್ ಟೈಮ್ನಲ್ಲಿ ಇವತ್ತು ನಿಮಗೆ ಬಿಟ್ವೀನ್ 12 and 2:30 ನಿಮಗೆ ದೊಡ್ಡ ಮಟ್ಟದ ಲಾಭ ಬರುತ್ತೆ. ಬಂದಾಗ ಸ್ವಲ್ಪ ಮಟ್ಟಿಗೆ ನೀವು ಅರ್ಲಿ ಬರ್ಡ್ ಕ್ಯಾಚಸ್ ದ ವರ್ಮ್ ಅನ್ನೋ ಪ್ರಕಾರ ಆಗ ಒಂದೊಂದು ಲಾಭಾಂಶಗಳನ್ನು ಕ್ಯಾಚ್ ಮಾಡಿ ಶುಭವಾಗುತ್ತೆ. ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ತಿಳ್ಕೊಂಡ್ವಿ. ಈಗ ದೂರ್ವಾ ಗಣಪತಿ ಹೋಮದ ವಿಶೇಷತೆಯ ಕುರಿತಾಗಿ ಗುರುಗಳು ಸಾಕಷ್ಟು ಮಾಹಿತಿಯನ್ನ ನೀಡ್ತಾರೆ. ಗುರೂಜಿ, ಈ ಹೆಸರೇ ಬಹಳ ಭಿನ್ನವಾಗಿದೆ. ದೂರ್ವಾ ಅಂದ್ರೆ ಏನು? ಈ ದೂರ್ವಾ ಗಣಪತಿ ಹೋಮ ಅಂದ್ರೆ ಏನು ಗುರೂಜಿ? ಖಂಡಿತಮ್ಮ. ದೂರ್ವಾ ಅಂದರೆ ಸಂಸ್ಕೃತದಲ್ಲಿ ಗರಿಕೆ ಅಂತ ಅರ್ಥ. ಈ ಗರಿಕೆಗೆ ತನ್ನದೇ ಆದ ಮಹತ್ವ ಇದೆ. ಜೊತೆಗೆ ಇದು ಗಣಪತಿಗೆ ತುಂಬ ಪ್ರಿಯವಾಗಿರತಕ್ಕಂಥದ್ದು ಕೂಡ. ಎಲ್ಲ ನಮ್ಮ ವೀಕ್ಷಕರಿಗೆ ಗೊತ್ತಿರುವಂಥ ವಿಚಾರನೆ. 21 ಗರಿಕೆಯಿಂದ ಗಣಪತಿ ಪೂಜೆ ಮಾಡಬೇಕು. ಯಾವಾಗ ವರಸಿದ್ಧಿ ವಿನಾಯಕ ವ್ರತ ಮಾಡಬೇಕಾದಾಗ ಅವತ್ತು ಮಾತ್ರ ಅಲ್ಲ, ಗಣಪತಿಗೆ ಯಾವತ್ತೇ ಪೂಜೆ ಮಾಡಿದ್ರೂ ಸಹ ಗರಿಕೆಯನ್ನು ಸಮರ್ಪಣೆಯನ್ನು ಮಾಡಲೇಬೇಕು. ನೀವು ಶುದ್ಧವಾದಂಥ ಗರಿಕೆ ಬೇರು ಸಮೇತ ನೀವು ಇದನ್ನು ಕಿತ್ತಿರತಕ್ಕಂಥದ್ದು, ಅದನ್ನು ತೊಳೆದು ಅದಕ್ಕೆ ಗಂಧವನ್ನು ನೀವು ಹಚ್ಚಬೇಕು. ನೀವು ಕೆಂಪು ಗಂಧ ಅಥವಾ ಶ್ವೇತಗಂಧ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಹಚ್ಚಿ ನೀವು 2 ಗರಿಕೆಯಾಗಿ ಸಮರ್ಪಣೆಯನ್ನು ಮಾಡಬೇಕು. ಇದು ಬಹಳ ಮುಖ್ಯ. ಹೂವನ್ನಾದರೆ ನಾವು ಒಂದೊಂದನ್ನೇ ಸಮರ್ಪಣೆ ಮಾಡ್ತೀವಿ, ಪತ್ರೆಗಳಾದರೆ ಒಂದೊಂದನ್ನೇ ಸಮರ್ಪಣೆ ಮಾಡ್ತೀವಿ. ಗರಿಕೆ ಯಾವತ್ತಿದ್ರೂ ಅಷ್ಟೇ, ಹೋಮದಲ್ಲಿ ಹಾಕಬೇಕಾದ್ರೂ ಅಷ್ಟೇ, ಪೂಜೆನಲ್ಲಿ ಸಮರ್ಪಣೆ ಮಾಡಬೇಕಾದ್ರೂ ಅಷ್ಟೇ 2 ಗರಿಕೆಗಳನ್ನು ಒಟ್ಟೊಟ್ಟಿಗೆ ಹಾಕಬೇಕಾಗುತ್ತೆ. ನಾವು ದೂರ್ವಾ ಯುಗ್ಮಂ ಸಮರ್ಪಯಾಮಿ ಅಂತಲೇ ನಾವು ಹೇಳುವಂಥದ್ದು. ಯುಗ್ಮ ಅಂದರೆ 2 ಅಂತ ಸಂಸ್ಕೃತದಲ್ಲಿ. ಸೊ 2 ಗರಿಕೆಗಳನ್ನು ಪರಮಾತ್ಮನ ಪಾದದಲ್ಲಿ ಸಮರ್ಪಣೆ ಮಾಡಿದ್ದಾದಲ್ಲಿ ವಿಶೇಷವಾದ ಫಲಿತಾಂಶ ಪಡ್ಕೊಳ್ತೀರಾ ನೀವು. ಜೊತೆಗೆ ಈ ದೂರ್ವೆಗೆ ಸಂಬಂಧಪಟ್ಟಂಥ ಒಂದು ಮಂತ್ರ ಭಾಗವೇ ವೇದದಲ್ಲಿದೆ. ದೂರ್ವಾ ಸೂಕ್ತ ಅಂತಲೇ ಹೇಳ್ತೀವಿ ಅದಕ್ಕೆ. ಆ ಮಂತ್ರ ಪ್ರಾರಂಭ ಆಗೋದೇ 1-2 ವಾಕ್ಯಗಳನ್ನು ಗಮನಿಸಿದ್ರೆ ನಮಗೆ ಇದರ ಸ್ವರೂಪ ಗೊತ್ತಾಗುತ್ತೆ. ಸಹಸ್ರ ಪರಮಾ ದೇವಿ ಶತಮೂಲ ಶತಾಂಕುರ ಸರ್ವಗಂ ಹರತು ಮೇ ಪಾಪಂ ದೂರ್ವಾ ದುಸ್ವಪ್ನನಾಶನೀ ಕಾಂಡಾತ್ ಪ್ರರೋಹಂತೆ ಪರುಷಃ ಪರಿ ಏವಾನೋ ದೂರ್ವೇ ಪ್ರಸನ್ನ ಸಹಸ್ರೇಣ ಪ್ರಯಚ್ಛ ಮೇ ಶತೇನ ಚ. ಈ ಪ್ರಕಾರವಾಗಿ ಹೇಳ್ತಕ್ಕಂಥ ಮಂತ್ರ ಆಗಿರುತ್ತಿದ್ದು ಏನಂದರೆ ಶತಮೂಲ ಶತಾಂಕುರ ಅಂತ ಹೇಳ್ತಾರೆ. ಇದರದು ಬೇರುಗಳು ಎಷ್ಟಿರುತ್ತೆ ಅಂದರೆ 100ಕ್ಕೂ ಹೆಚ್ಚಾಗಿರುತ್ತಂತೆ ಬೇರುಗಳು.
ಮತ್ತು ಅಂಕುರಗಳು ಚಿಗುರುಗಳು ಎಷ್ಟು 100ಕ್ಕಿಂತ ಹೆಚ್ಚಾಗಿ ಚಿಗುರುಗಳಿರುತ್ತೆ ಅಂತ. ಶತಮೂಲ ಶತಾಂಕುರ ಅಂತ ಗರಿಕೆಯ ಸ್ವರೂಪ. ಹಾಗೆ ಅದಕ್ಕೆ ಎಲ್ಲಾದರೂ ಒಂದು ಕಡೆ ಗರಿಕೆ ನೆಟ್ಬಿಟ್ಟು ನೋಡಿ, 3 ತಿಂಗಳಾದ್ಮೇಲೆ ಹೋಗಿ ನೋಡಿ ಅದು ಹೇಗೆ ವ್ಯಾಪಿಸಿರುತ್ತೆ ಅನ್ನೋದು ನಂತರ ನಮಗೆ ಗೊತ್ತಾಗುತ್ತೆ. ಮತ್ತು ಈ ದೂರ್ವೆ ಏನನ್ನ ಮಾಡುತ್ತೆ ನಮಗೆ ಅಂದರೆ ಸರ್ವಗಂ ಹರತುಮೇ ಪಾಪಂ, ನಮ್ಮ ಎಲ್ಲ ಪಾಪಗಳನ್ನು ಸಹ ನಿವಾರಣೆಯನ್ನು ಮಾಡುತ್ತೆ. ಮತ್ತೊಂದು ಅಂಶ, ದೂರ್ವೆಯನ್ನು ಯಾಕೆ ಪೂಜೆ ಮಾಡಬೇಕು ಅಂದರೆ ದೂರ್ವ ದುಸ್ವಪ್ನ ನಾಶನಿ ಅಂತ ಹೇಳ್ತಾರೆ. ಬಹಳ ಜನಗಳಿಗೆ ಇನ್ಸೋಮ್ನಿಯಾ ಅಂತ ಒಂದು ರೋಗ ಇರುತ್ತೆ, ನಿದ್ರಾಹೀನತೆ ಅಂತ. ಕೆಟ್ಟ ಕೆಟ್ಟ ಕನಸುಗಳು ಬರ್ತಾ ಇರುತ್ತೆ ಅವರಿಗೆ. ಆ ಕನಸಿನಲ್ಲಿ ಅವರು ಒಂದು ರೀತಿ ಭಯಭ್ರಾಂತರಾಗ್ಬಿಟ್ಟು ರಾತ್ರಿ ಎಲ್ಲ ನಿದ್ದೆಯಲ್ಲದೆ ಒದ್ಲಾಡ್ತಾ ಇರ್ತಾರೆ. ಈ ಕನಸುಗಳು ರಿಪೀಟೆಡ್ ಆಗಿ ಬರ್ತಾ ಇರುತ್ತೆ, ಒಂದು ದಿವಸ ಆಗ್ತಕ್ಕಂಥದ್ದಲ್ಲ. ಹಾಗೆ ಈ ದುಸ್ವಪ್ನಗಳನ್ನು ನಾಶ ಮಾಡ್ತಕ್ಕಂಥದ್ದು, ಒಳ್ಳೆ ನಿದ್ದೆಯನ್ನು ಕೊಡ್ತಕ್ಕಂಥದ್ದು ಯಾವುದು ಅಂದರೆ ಈ ಗರಿಕೆ ಆಗಿರುತ್ತೆ. ಹೇಗೆ ಬಳಸ್ಕೋಬೇಕು ಅಂತಂದರೆ ಗಣಪತಿಗೆ ಸಮರ್ಪಣೆ ಮಾಡಿರ್ತಕ್ಕಂಥ ಗರಿಕೆಯನ್ನು ತೊಗೊಂಡು ಬಂದು ನಿಮ್ಮ ತಲೆದಿಂಬನ ಕೆಳಗಡೆ ಇಟ್ಕೋಬೇಕು. ಪ್ರತಿ 21 ದಿನಗಳಿಗೆ ಅದನ್ನು ಬದಲಾವಣೆಯನ್ನು ಮಾಡ್ತಾ ಇರಬೇಕಾಗುತ್ತೆ, ಯಾಕಂದರೆ ಒಣ ಹೋಗಿರುತ್ತೆ. ಮತ್ತು 21 ದಿನಗಳ ನಂತರ ಗಣಪತಿಗೆ ಸಮರ್ಪಣೆ ಮಾಡೋ ಗರಿಕೆಯನ್ನು ತೊಗೊಂಡು ಬನ್ನಿ, ತಲೆ ಕೆಳಗಡೆ ಇಟ್ಕೊಳ್ಳಿ. 2 ರಿಂದ 3 ಮಂಡಲಗಳೊಳಗಡೆ ನಿಮಗೆ ಈ ಒಂದು ದುಸ್ವಪ್ನಗಳ ಕಾಟ, ಕೆಟ್ಟ ಕನಸುಗಳು ಬಿಡ್ತಕ್ಕಂಥದ್ದು, ನಿದ್ರೆಯಲ್ಲಿ ಚೀರಾಡುವಂಥದ್ದು, ನಿದ್ರೆಯಲ್ಲಿ ಓಡಾಡತಕ್ಕಂಥದ್ದು ಮತ್ತು ಈ ಒಂದು ನಿದ್ರಾಹೀನತೆ ಎಲ್ಲ ಸಮಸ್ಯೆಗಳು ಸಹ ನಿವಾರಣೆಯಾಗುತ್ತೆ. ಇಷ್ಟೆಲ್ಲ ವೈಶಿಷ್ಟ್ಯಗಳಿರೋದ್ರಿಂದನೇ ನಿಮ್ಮ ಆಸ್ಟ್ರೋ ಪೂಜಾ ಸಂಸ್ಥೆ ಈ ದೂರ್ವಾ ಗಣಪತಿ ಹೋಮವನ್ನು ಪ್ರತಿ ತಿಂಗಳು ಸಹ ನಡೆಸ್ಕೊಡ್ತಾ ಇದ್ದೀವಿ. ಇದರಲ್ಲಿ ಭಾಗವಹಿಸಿರ್ತಕ್ಕಂಥವರು ವಿದ್ಯಾರ್ಥಿಗಳಿಂದ ಮೊದಲುಗೊಂಡು, ಗೃಹಿಣಿಯರಿಂದ ಮೊದಲುಗೊಂಡು, ದೊಡ್ಡ ದೊಡ್ಡ ಕಂಪನಿಯ ಒಂದು ಮಾಲೀಕರವರೆಗೂ ಸಹ ಅದ್ಭುತವಾದ ಫಲಿತಾಂಶಗಳನ್ನು ಪಡ್ಕೊಂಡಿರ್ತಕ್ಕಂಥವರು ತುಂಬ ಜನ ಇದ್ದಾರೆ. ಅವರೆಲ್ಲರೂ ಸಹ ನಮ್ಮ ಫೇಸ್ಬುಕ್ ಪೇಜ್ಗೆ ಬಂದು, ನಮ್ಮ ವೆಬ್ಸೈಟ್ಗೆ ಬಂದು ತಮ್ಮ ಫೀಡ್ಬ್ಯಾಕನ್ನು ಸಹ ಕೊಟ್ಟಿದ್ದಾರೆ. ಅದೆಲ್ಲವನ್ನು ನಮ್ಮ ವೀಕ್ಷಕರು ಸಹ ಅಲ್ಲಿ ಬಂದು ವೀಕ್ಷಿಸಬಹುದು. ಯಾವ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥವರು, ಯಾರ ಬಳಿ ಅಸ್ಟ್ರಾಲಜಿ ಕನ್ಸಲ್ಟೇಷನ್ ತೊಗೊಂಡಿರ್ತಕ್ಕಂಥವರು ನಮಗೆ ರಿವ್ಯೂಸ್ ಆ್ಯಂಡ್ ರೇಟಿಂಗ್ಸನ್ನು ಕೊಡ್ತಾರೆ. ಈ ವ್ಯವಸ್ಥೆ ಇದೆ. ಸೊ ನಮ್ಮ ವೀಕ್ಷಕರು ಬಂದು ಗಮನಿಸಬಹುದು. ಅವರವರು ಕೊಟ್ಟಿರ್ತಕ್ಕಂಥ ಒಂದು ಫೀಡ್ಬ್ಯಾಕ್ ನೋಡಿದ್ದಾದಲ್ಲಿ ನೀವು ಯಾಕೆ ಭಾಗವಹಿಸಬೇಕು, ನೀವು ಯಾಕೆ ಇದರಲ್ಲಿ ಪಾತ್ರವನ್ನು ವಹಿಸಬೇಕು ಅನ್ನೋದು ಇನ್ನಷ್ಟು ಸ್ಪಷ್ಟವಾಗ್ತಾ ಹೋಗುತ್ತೆ. ಸೊ ನಾಳೆ ಈ ದಿವಸ ಈ ಕಾರ್ಯಕ್ರಮವನ್ನು ಉಡುಪಿಯಲ್ಲಿ ನಡೆಸ್ತಾ ಇದ್ದೀವಿ ವೀಕ್ಷಕರೇ. ಬುಕಿಂಗ್ಸ್ ಇನ್ನೂ ಸಹ ಓಪನ್ ಆಗಿದೆ. ಆಸಕ್ತಿ ಇರತಕ್ಕಂಥವರು, ಅವಶ್ಯಕತೆ ಇರತಕ್ಕಂಥವರು, ಶ್ರದ್ಧೆ ಇರತಕ್ಕಂಥವರು ಈ ಕ್ಷಣವೇ ನಮ್ಮ ತೆರೆ ಮೇಲೆ ಕಾಣಿಸ್ತಾ ಇರತಕ್ಕಂಥ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ. ಮುಂದಿನ ಎಲ್ಲ ಮಾಹಿತಿಯೂ ಸಹ ನಮ್ಮ ಸಪೋರ್ಟ್ ಟೀಮ್ ನಿಮಗೆ ಒದಗಿಸ್ಕೊಡ್ತಾರೆ. ಖಂಡಿತ ಗುರುಜಿ, ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಬಹಳಷ್ಟು ಅರ್ಥಪೂರ್ಣವಾದ ಮಾಹಿತಿಯನ್ನು ನೀಡಿದ್ರಿ. ಧನ್ಯವಾದಗಳು ಗುರುಜಿ. ನಮಸ್ಕಾರ. ಭದ್ರಂ ಕಲ್ಯಾಣಂ ಮಂಗಳಂ ಶಿವಂ ಶುಭಂ ಶೋಭನಂ. ಹರಿ ಓಂ ಸ್ವಸ್ತಿ. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಿತ್ಯ ಪಂಚಾಂಗ, ರಾಶಿ ಭವಿಷ್ಯ, ಇದರ ಜೊತೆಗೆ ದೂರ್ವಾ ಗಣಪತಿ ಹೋಮದ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಂಡ್ವಿ. ಇನ್ನು ನಾಳಿನ ಸಂಚಿಕೆಯಲ್ಲಿ ಸರ್ಪ ಗಾಯತ್ರಿ ಹೋಮದ ಕುರಿತಾಗಿ ಗುರುಗಳು ಸಾಕಷ್ಟು ಮಾಹಿತಿಯನ್ನ ನೀಡ್ತಾರೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.